Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈಗ ದೇವರಾಜೇಗೌಡರಿಗೆ SIT ನೋಟಿಸ್ ಕೊಟ್ಟಿದೆ. ಎಲ್ಲ ವಿವರಗಳನ್ನು ಇಟ್ಕೊಂಡೇನೆ ನೀವು ವಿಚಾರಣೆಗೆ ಬನ್ನಿ ಅಂತ. ಏನೇನು ದಾಖಲೆಗಳಿದೆ ನಿಮ್ಮಲ್ಲಿ ಎಲ್ಲವನ್ನೂ ಕೂಡ ತಗೊಂಬನ್ನಿ. ನೀವು ಮಾಧ್ಯಮಗಳ ಮುಂದೆ ಕೂಡ ಕೆಲ ಆರೋಪಗಳನ್ನು ಮಾಡಿದ್ರಿ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ತಗೊಂಬನ್ನಿ. ನನ್ನ ಹತ್ರ ಫೋಟೋ ಇದೆ, ನನ್ನ ಹತ್ರ ವಿವರಗಳಿದೆ, ಡ್ರೈವರಿಗೆ ಮತ್ತು ಬೇರೆ ಬೇರೆಯವರಿಗೆ ಯಾವ ರೀತಿ ನಂಟಿತ್ತು, ಸೊ ಇದೆಲ್ಲವನ್ನೂ ಕೂಡ ಹೇಳಿದರು. ಅದಾದಮೇಲೆ ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಒಂದಷ್ಟು ಫೋಟೋಗಳು ಕೂಡ ಬಂದವು. ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ವಿವರಗಳನ್ನು ಇಟ್ಕೊಂಡೇ ಬರಬೇಕು. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾನು ಹೇಳ್ತಾ ಇದ್ದೆ ಸಾಕಷ್ಟು ನೋಡಿ, ಎಂಥ ಮನೆ, ಎಂಥ ಮನೆತನ, ಜೊತೆಗೆ ಅವ್ರ ತಾತ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಂಥವರು ದೇಶದ ಪ್ರಧಾನಿ ಆಗಿದ್ದಂಥವರು ಇವತ್ತು ಬದುಕಿನ ಮುಸ್ಸಂಜೆಯಲ್ಲಿರುವಂಥ ದೇವೇಗೌಡರು ಕಣ್ಣೀರು ಹಾಕ್ತಾ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಅವ್ರ ತಂದೆ ಕಂಬಿ ಎಣಿಸ್ತಾ ಇದ್ದಾರೆ ಸಾಮಾನ್ಯ ಖೈದಿಯ ರೀತಿಯಲ್ಲಿ. ಅಂಥ ಒಂದು ಸ್ಥಿತಿ. ಆದರೆ ಇಡೀ ದೇಶಾದ್ಯಂತ ಸದ್ದಾಗಿದೆ, ಸುದ್ದಿಯಾಗಿದೆ, ಆರೋಪ ಪ್ರತ್ಯಾರೋಪಗಳಾಗ್ತಾ ಇವೆ. ಹಿಡ್ಕೊಂಬರೋದು ಹೆಂಗೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಪ್ಲಾನ್ಗಳನ್ನು ಹೆಣೆಯಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟು ದಿವಸ 14 ದಿವಸಗಳಾದರೂ ಕೂಡ ಪ್ರಜ್ವಲ್ ಪತ್ತೆ ಇಲ್ಲ. ಎಲ್ಲಿದ್ದಾರೆ, ಏನು ಕತೆ, ಮುಂದಿನ ಹಂತ, ಮುಂದಿನ ಪ್ರಕ್ರಿಯೆ ಏನು ಕಿರಣ್? ರಂಗನಾಥ್, ಮುಖ್ಯವಾಗಿ SITಗೆ ಅದರದೇ ಆದ ಒಂದಷ್ಟು ಲಿಮಿಟೇಷನ್ಸ್ ಇದೆ. ಏಕೆಂತಂದರೆ ಈಗ ಲುಕ್ಔಟ್ ನೋಟಿಸನ್ನು ಕೊಡ್ಬೋದು. ಅದ ನಂತರ ಎಲ್ಲ ಒಂದು ಏರ್ಪೋರ್ಟ್ಗಳಲ್ಲಿ ಇರ್ಬೋದು, ಜೊತೆಗೆ ಈ ಅಡುಗು ಬರುವಂಥ ಪೋರ್ಟ್ಗಳಿರ್ಬೋದು ಅಲರ್ಟ್ ಮಾಡುತ್ತೆ. ಯಾಕೆಂದರೆ ಆತ ಹೊರದೇಶದಿಂದ ಒಳಗಡೆ ಬಂದ ತಕ್ಷಣ ಆತನ ಪಾಸ್ಪೋರ್ಟ್ ಇಮಿಗ್ರೇಷನಲ್ಲಿ ಬಂದ ತಕ್ಷಣ ಆ ಒಂದು ಅಲರ್ಟ್ ಬರುತ್ತೆ. ಇಮಿಡಿಯೇಟಾಗಿ ಅವರು ಅಲ್ಲಿಯ ಏಜೆನ್ಸಿಯವರು, ಅಲ್ಲಿಯ ಆಫೀಸರ್ಸ್ಗಳು ಆತನನ್ನು ವಶಕ್ಕೆ ತೊಗೊಂಡು SITಗೆ ಹ್ಯಾಂಡ್ ಓವರ್ ಮಾಡೋದು. ಇದು ಒಂದು ಕಡೆ ಆಯಿತು. ಮತ್ತೊಂದು ಕಡೆ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಈಗಾಗಲೇ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಈಗಾಗಲೇ CBI ಕೊಟ್ಟಿದೆ. CBI ಈಗಾಗಲೇ ಸುಮಾರು 192 ದೇಶಗಳಲ್ಲೂ ಕೂಡ ಎಲ್ಲಿರ್ಬೋದು ಈ ಒಂದು ಪಾಸ್ಪೋರ್ಟ್ ಎಲ್ಲಿ ಚೆಕ್ ಇನ್ ಆಗಿದೆ, ಪ್ರಜ್ವಲ್ ರೇವಣ್ಣಂದ ಪಾಸ್ಪೋರ್ಟ್ ಎಲ್ಲಿ ಚೆಕ್ ಇನ್ ಆಗಿದೆ ಅನ್ನೋದನ್ನು ಕೂಡ ಅಲರ್ಟ್ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ಅಲ್ಲಿಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಸರುತ್ತೆ. ಅಂದರೆ ಜೊತೆಗೆ ಈ ದೇಶದಲ್ಲಿ ಇದ್ದಾನೆ ಅಂತ ಇವರು SIT ಅವರು ಹೋಗಿ ಅಲ್ಲಿ ಕರ್ಕೊಬರೋಕ್ಕೆ ಆಗೋದಿಲ್ಲ. ಈಗ ಸಂಬಂಧಪಟ್ಟಂತೆ ಇನ್ನು ಉಳ್ಕೊಂಡಿರುವಂಥ ನೆಕ್ಸ್ಟ್ ಆಪ್ಷನ್ ಇರೋದು ಆತನ ಪಾಸ್ಪೋರ್ಟನ್ನು ಕ್ಯಾನ್ಸಲ್, ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡೋದು. ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡೋಕ್ಕಲ್ಲ, ಕೋರ್ಟಿಂದ ಆರ್ಡರ್ ಆಗಬೇಕು. ಕೋರ್ಟಿಂದ ಆರ್ಡರ್ ಮಾಡಿಕೊಂಡು ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು. ಒಂದು ಕಡೆ ಅದು ಪಾಸ್ಪೋರ್ಟ್ ಕ್ಯಾನ್ಸಲ್ ಆಯಿತು ಅಂದರೆ ಅವನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋಕ್ಕಾಗಲ್ಲ, ಅಲ್ಲೂ ಕೂಡ ಇರೋಕ್ಕಾಗೋದಿಲ್ಲ. ಇದು ಒಂದು ಮುಂದಿನ ಹಂತದ ಇದು. ಅದ ನಂತರ ಚಾರ್ಜಸ್ಸನ್ನು ಫ್ರೇಮ್ ಮಾಡಿಕೊಂಡು ಆತ ಚಾರ್ಜಸ್ ಎಲ್ಲ ಆದಮೇಲೆ ಆತನಿಗೆ ರೆಡ್ ಕಾರ್ನರ್ ನೋಟಿಸನ್ನು ಕೊಡುವಂಥದ್ದು, ಅದು ನೆಕ್ಸ್ಟ್ ಸ್ಟೇಜ್. ಅದು ಭಾಳಷ್ಟು ಟೈಮ್ ಹಿಡಿಯುತ್ತೆ. ಈಗ ಇರುವಂಥದ್ದು ಒಂದಷ್ಟು ಮಾಹಿತಿ ಪ್ರಕಾರ ಫಸ್ಟು ಆತ ಬೆಂಗಳೂರಿನಿಂದ ಫ್ರಾಂಕ್ಫರ್ಟ್ಗೆ ಏನು ಹೋಗಿದ್ದ, ರಿಟರ್ನ್ ಟಿಕೆಟ್ ಕೂಡ 3ನೇ ತಾರೀಕು ಮಾಡ್ಕೊಂಡಿದ್ದ. ಆದರೆ ನಂತರ ಆತ ಮತ್ತೆ 14ಕ್ಕೆ ರಿಟರ್ನ್ ಟಿಕೆಟ್ ಮಾಡ್ಕೊಂಡಿದ್ದ. ಈಗ ಸಿಕ್ಕಿರೋ ಒಂದಷ್ಟು ಮಾಹಿತಿ ಪ್ರಕಾರ ಆತ ಜರ್ಮನಿಲೇ ಇದ್ದಾನೆ ಅನ್ನೋ ಒಂದಷ್ಟು ಇದೆ. ಯಾವ ದುಬೈಗೂ ಆಗಲಿ ಮಸ್ಕಟ್ಗಾಗಲಿ ಎಲ್ಲೂ ಕೂಡ ಬಂದಿಲ್ಲ. ಆದರೆ ಜರ್ಮನಿಲೂ ಕೂಡ ಆತ ಏನು ವೀಸಾ ತೊಗೊಂಡಿದ್ದಾನೆ, ಅದು ಏನು ವೀಸಾ ಕೂಡ ಅದು 3 ತಿಂಗಳು 6 ತಿಂಗಳು ಟೂರಿಸ್ಟ್ ವೀಸಾ. ಅದಾದಮೇಲೆ ಬರೀ ಅದೊಂದೇ ದೇಶ ಅಲ್ಲ, ಯುರೋಪ್ನಲ್ಲಿರುವಂಥ ಸುಮಾರು 26 ದೇಶಗಳಿಗೂ ಕೂಡ ಆತ ಅಲ್ಲಿಂದ ಪ್ರಯಾಣ ಮಾಡ್ಬೋದು ಆ ಒಂದು ವೀಸಾದಲ್ಲಿ. ಈ ಒಂದು ಸಂಬಂಧಪಟ್ಟಂತೆ ಈಗಿರುವಂಥದ್ದು ಮುಂದಿನ ಹಂತಲ್ಲಿ ಈಗ ಆತನ ಬರೋದು. ಯಾಕೆಂದರೆ ಆತ ಪರ ವಕೀಲರು ಹೇಳ್ದಂಗೆ ಎಲೆಕ್ಷನ್ಸ್ ಅಂದರೆ 7ನೇ ತಾರೀಕು ಆದಮೇಲೆ ಬರ್ತಾರೆ ಅನ್ನೋದು ಕೂಡ ಅವರು SIT ಅಧಿಕಾರಿಗಳು ಮುಂದೆ ಕೊಟ್ಟಿದ್ರು. ಇದೀಗ ಮತ್ತೆ ಬೇರೆ ಬೇರೆ ಡೆವಲಪ್ಮೆಂಟ್ ಆಯಿತು. ಈಗ ಅವರ ತಂದೆ HD ರೇವಣ್ಣವ್ರನ್ನು ಕೂಡ ಕಿಡ್ನಾಪ್ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಲ್ಲೂ ಕೂಡ ಇದ್ದಾರೆ. ಈ ಒಂದು ಅವ್ರಿಗೆ ಬೇಲ್ ಆಗುತ್ತೋ ನೋಡ್ಕೊಂಡು ಆತ ಏನಾರ ಬರ್ತಾನೋ, ಅಥವಾ ಈಗ ಸಂಬಂಧಪಟ್ಟಂತೆ ರಿಸಲ್ಟ್ ಬರುತ್ತಲ್ಲ, ಈಗ ನೆಕ್ಸ್ಟ್ June 4th ರಿಸಲ್ಟ್ ನೋಡ್ಕೊಂಡು ಆತ ಅದಾದಮೇಲೆ ಬರ್ತಾನೋ. ಯಾಕೆಂತಂದರೆ ಇನ್ನೂ ಕೂಡ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಯಾಕೆಂತಂದರೆ ಈಗಿರೋ ಒಂದಷ್ಟು ಕುಟುಂಬದವ್ರಿಗೂ ಕೂಡ ಸಂಪರ್ಕದಲ್ಲಿ ಇಲ್ಲ ಅನ್ನೋದು ಅಂತ ಹೇಳ್ತಾರೆ. ಆತ ಯಾರ ಜೊತೆ ಟಚಲ್ಲಿ ಇದ್ದಾನೆ ಅದನ್ನು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.